Sino nagsabi na precious tea, very sabi na ipatalo.
ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಾನು ಕಿರಿಕ್ ಪಾಟೀಲ್ ಡೈಲಾಗ್ ಹೇಳ್ದಂಗೆ ಹೇಳ್ಬೇಕಾ ಅಂತ ಈಗ. ಓಕೆ, ಆಲ್ ದಿ ಬೆಸ್ಟ್ ಮಕ್ಕಳ. ಜರ್ನಲಿಸಮ್ ಸ್ಟೂಡೆಂಟ್ಸ್ ಆಗಿ ಇವತ್ತು ಬ್ಯಾಕ್ ಸ್ಟೇಜಲ್ಲಿದ್ದೀರಾ, ನಾಳೆ ಇವರೆಲ್ಲರ ಥರ ಫ್ರಂಟ್ ಸ್ಟೇಜಿಗೆ ಬರೋ ಥರ ಆಗಲಿ. ನಿಮ್ಗೆಲ್ರಿಗೂ ಆಲ್ ದಿ ಬೆಸ್ಟ್. ಸುಮನಾ ಟಿ ವಿ ಕನ್ನಡ ಭಾಳ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ನಮಗಿಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಹಾಗೂ ಇನ್ನೂ ಹೆಚ್ಚಿನ ಹೆಸರು ಈ ತಂಡಕ್ಕೆ, ಈ ಚಾನಲ್ಗೆ ಮಾಡಲಿ. ಕರ್ನಾಟಕದಾದ್ಯಂತ ಇವರೆಲ್ಲರೂ ಎಲ್ಲ ಕಡೆನೂ ಆ್ಯಸ್ ಅ ರಿಪೋರ್ಟರ್ಸ್ ನಮಗೆ ಮಾದರಿ ಆಗಲಿ. ಇವರೆಲ್ಲರೂ ನಮ್ಮ ರಾಜ್ಯದ ಬೆಳವಣಿಗೆಗೆ, ಹಿತಾಸಕ್ತಿಗೆ ಇವರೆಲ್ಲರೂ ಕೆಲಸ ಮಾಡಲಿ ಅಂತ ಕೇಳ್ಕೊತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮ್ಮ ಚಿತ್ರವನ್ನು, ನಮ್ಮ ಕಲೆಯನ್ನು, ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಬಂದಿರೋದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸುಂದರವಾದ ಕಾರ್ಯಕ್ರಮ ಸುಮನ್ ಟಿ ವಿ ಕನ್ನಡ ಇದರ ಕರ್ನಾಟಕ ಸುಮನ ಸಾಧಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ತಮ್ಮ ಈ ಒಂದು ಚಾನಲ್ ಏನಿದೆ ಕನ್ನಡ ಸುಮನ್ ಟಿ ವಿ ಕನ್ನಡ ಇಡೀ ಕರ್ನಾಟಕದಲ್ಲಿ ಮೊದಲ ಸ್ಥಾನ ಪಡೆಯುವಂತಾಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ ಅಂತ. ಅದೇ ರೀತಿ ಇವತ್ತು ಇಲ್ಲಿ ಎಲ್ಲ ಸುಮಾರು ದೊಡ್ಡ ದೊಡ್ಡ ಗಣ್ಯರಿಗೆಲ್ಲ ಆ ಪ್ರಶಸ್ತಿಯನ್ನು ನೀಡಿದ್ದೀರಾ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಸುಪ್ರೀತಾ ಮೇಡಮ್, ನಿಮ್ಮಿಂದ ಒಂದೆರಡು ಮಾತುಗಳು. ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅರವಿಂದ್ ಕರೆ ಮಾಡಿದ್ದು ಪ್ರಮೋದ್ ಶೆಟ್ಟಿ ಸರ್ ಬರಬೇಕು, ಅವರಿಗೊಂದು ಸನ್ಮಾನ ಇಟ್ಕೊಂಡಿದ್ದೀವಿ ಅಂತ. ಬ್ಯುಸಿ ಶೆಡ್ಯೂಲು ಬರೋಕ್ಕಾಗಲ್ಲ ಅಂತ ಹೇಳಂಗಿಲ್ಲ ಬಿಡಂಗಿಲ್ಲ, ಆ ಥರದ್ದು ಪರಿಸ್ಥಿತಿ ಆಯಿತು. ಬಟ್ ಸ್ಟಿಲ್ ಖುಷಿ ವಿಚಾರ ಏನು ಅಂತಂದರೆ, ಯಾವಾಗಲೂ ನಾವೆಲ್ಲರೂ ಕೆಲಸ ಮಾಡ್ತಾನೆ ಇರ್ತೀವಿ. ನಾನು ಅವತ್ತೇ ಹೇಳಿದೆ, 1 ತಿಂಗಳಿಂದ ನಾನೇ ನೋಡಿಲ್ಲ ನನ್ನ ಗಂಡನ್ನ. ಆಲ್ಮೋಸ್ಟ್ 1 ಮಂತಿಂದ ಹೊರಗಡೆ ಶೂಟಲ್ಲಿದ್ದಾರೆ. ಇವತ್ತು ಬೆಳಗ್ಗೆ ಬಂದರು, ಇವತ್ತು ಮತ್ತೆ ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ಹಗಲಿಡೀ ಅಂದರೆ ಯಾವಾಗಲೂ ಕೆಲಸ ಮಾಡ್ತಿರ್ತೀವಿ, ಯಾವಾಗಲೂ ನಮ್ಮದೇ ಒಂದು ಬ್ಯುಸಿ ಶೆಡ್ಯೂಲು, ಕೆಲಸ, ವರ್ಕು, ಮತ್ತೊಂದು ಇನ್ನೊಂದು, ನಮ್ಮ ಪ್ಯಾಷನ್ ಅಂತ ಓಡಾಡ್ತಿರುವಾಗ ನಮ್ಮನ್ನು ಗುರುತಿಸಿ ನಮಗೊಂದು ಸನ್ಮಾನ ಅಂತ ಮಾಡೋದಿದೆಯಲ್ಲ, ಮತ್ತಷ್ಟು ನಮಗೆ ಪ್ರೋತ್ಸಾಹ, ಅಂದರೆ ಇನ್ನೂ ಹೆಚ್ಚು ಬೆಳಿಬೇಕು ಅಥವಾ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋದನ್ನು ನಮಗೆ ನೆನಪು ಮಾಡಿಕೊಟ್ಟಂಗೆ ಅಂತ ನನಗನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು 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 ಒಳ್ಳೊಳ್ಳೆ ಕೆಲಸ ಮಾಡೋದಿದೆ. ಅದೇ ರೀತಿ ಸುಮನಾ ಟಿ ವಿ ಇನ್ನೂ ಹೆಚ್ಚು ಅಂದರೆ ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗಲಿ ಅಂತ ಆಶಿಸ್ತೀನಿ. ಇಲ್ಲಿ ಕೆಲಸ ಮಾಡ್ತಿರೋ ಎಲ್ರಿಗೂ, ಹಾಗೆ ಈಗ ಪುಟ್ಟ ಹೆಜ್ಜೆ ಬರ್ತಿರೋ ಅಂಥ ಜರ್ನಲಿಸ್ಟ್ ಅಂದರೆ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೂ ಅಷ್ಟೇ ಬೆಸ್ಟ್ ವಿಶಸನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕರೆಸಿ ಇಲ್ಲಿ ನಮ್ಮದೊಂದು ಸನ್ಮಾನವನ್ನು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸುಮನ್ ಟಿ ವಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿದೆ ಅವಾರ್ಡ್ಸ್ ಅಂತ ಬಂದಾಗ ನಾವು ಸಿನಿಮಾದವರಿಗಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮೀಡಿಯಾ ಅವಾರ್ಡ್ಸ್, ಈ ಥರದ ಅವಾರ್ಡ್ಸ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ನನಗೆ ಇವತ್ತು ನಿಜವಾಗ್ಲೂ ನನಗೆ ಅವಾರ್ಡ್ ಸಿಕ್ಕಿದೆ ಅನ್ನೋದಕ್ಕಿಂತ ತುಂಬ ಖುಷಿಯಾಗಿರೋದು, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಮ್ಮ ಜೊತೆಗೆ ಬೆರೆತು ನಮಗಾಗಿ ಕೆಲಸ ಮಾಡುವಂಥ ಹಲವಾರು ಜನರಿಗೆ ನೀವು ಪ್ರಶಸ್ತಿಯನ್ನು ಕೊಟ್ಟಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅದಕ್ಕೆ ಮತ್ತೆ ವಿಶೇಷವಾದ ಧನ್ಯವಾದ. ಹಾಗೆ ನನಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೂ ಕೂಡ ಧನ್ಯವಾದ. ನನಗೆ ತುಂಬ ವಿಶೇಷ ಅನಿಸಿದ್ದು ಏನಕ್ಕೆ ಅಂದರೆ, ಈ ಸಭಾಂಗಣ ಏನಿದೆ, ಈ ಜಾಗ ನಾನು ಏನು ನಿಂತಿದ್ದೀನಿ, ಈ ಜಾಗಕ್ಕೆ ನಾನು ಕಳೆದ ಲಾಸ್ಟ್ 9 ವರ್ಷದ ಹಿಂದೆ ಬಂದಿದ್ದೆ. 9 ವರ್ಷದ ಹಿಂದೆ ಬಂದಿದ್ದು ನಾನು ನನ್ನ ಮೊದಲ ಹಾಡಿನ ಆಡಿಯೋ ಲಾಂಚ್ಗೆ ಬಂದಿದ್ದು. ಅಂಜನಿ ಪುತ್ರ ಅಂತ ಅಪ್ಪು ಸರ್ ಸಿನಿಮಾದ ನನ್ನ ಮೊದಲ ಹಾಡು ಲಾಂಚ್ ಆಗಿದ್ದು ಇದೇ ವೇದಿಕೆಯಲ್ಲಿ. ಅಲ್ಲಿ ಅವಾರ್ಡ್ ಪಡಿತಾ ಇರೋದು ತುಂಬ ಖುಷಿ. ಆ್ಯಂಡ್ ನನಗೆ ಈಗಲೂ ನೆನಪಿದೆ, ನಾವಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ರೆ ಅಪ್ಪು ಸರ್ ಇಲ್ಲಿಂದ ಅವರು ಡ್ಯಾನ್ಸ್ ಮಾಡ್ಕೊಂಡು ಎಂಟ್ರಿ ಆಗಿದ್ದು ಈಗಲೂ ನನ್ನ ಕಣ್ಣಿಗೆ ಕಟ್ದಂಗಿದೆ. ಈಗ ಬಂದು ಕೂತಿದ್ರೆ ನನಗೆ ಅವರೇ ಬಂದಿರೋದು, ಅದೊಂದು ಆ ದೃಶ್ಯ ನನ್ನ ಕಣ್ಮುಂದೆ ಬಂತು. ಸೊ ಅಂಥ ಒಂದು ಜಾಗ ಇದು. ಇಲ್ಲಿ ಮತ್ತೆ
ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ಹೆಚ್ಚು ಜನರನ್ನು ಅವರ ಕೆಲಸಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಸುಮನ್ ಟಿವಿಯಿಂದ ಆಗಲಿ, ಹಾಗೆ ಅದ್ಭುತವಾದ ಸುದ್ದಿಗಳನ್ನು ಬಿತ್ತರಿಸುವಂಥ ಕಾರ್ಯ ಕೂಡ ನಿಮ್ಮಿಂದ ನಡೀಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.